Good morning, students. I am talking about second chapter of the sociology, that is exclusion. We have classified this chapter into two parts. First part, which consists the caste system, characteristics of the caste system, dominant caste, changing condition of the caste system as well. So these are all concepts which included in the first part. Second part, that is backward class. So first part, which already completed by Renuka madam. Hope you might have studied all those concepts. What I am going to deal with, that is backward class. Let us discuss with the same concept. Backward class or caste. ನಾನೇನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಮಾಜಶಾಸ್ತ್ರದ ಎರಡನೇ ಅಧ್ಯಯನದ ಬಗ್ಗೆ ನಾವು ಇವತ್ತು ಅಭ್ಯಾಸ ಮಾಡ್ತಾ ಇದ್ದೇವೆ. ಈ ಚಾಪ್ಟರನ್ನು ನಾವು ಎರಡು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ. ನಮ್ಮ ಅನುಕೂಲತೆಗೆ ತಕ್ಕ ಹಾಗೆ, ಬೋಧನೆ ಅನುಕೂಲತೆಗೆ ಸಂಬಂಧಪಟ್ಟ ಹಾಗೆ ಎರಡು ರೀತಿಯಲ್ಲಿ ನಾವು ವರ್ಗೀಕರಣ ಮಾಡಿದ್ದೇವೆ. ಫಸ್ಟ್ ಪಾರ್ಟ್ ಮತ್ತು ಸೆಕೆಂಡ್ ಪಾರ್ಟ್ ಅಂತ. ಫಸ್ಟ್ ಪಾರ್ಟನ್ನು ಇವಾಗಲೇ ರೇಣುಕಾ ಮೇಡಮ್ ಅವರು ಮುಗಿಸಿದ್ದಾರೆ ಅಂತ ಅನಿಸ್ತದೆ. ಅದರಲ್ಲಿ ಜಾತಿ ವ್ಯವಸ್ಥೆದು ಎಕ್ಸ್ಕ್ಲೂಷನ್ ಅಂತ ಕರೀತೀವಿ, ಅಂದರೆ ಹೊರಗುಳಿಯುವಿಕೆ. ಅದರಲ್ಲಿ ಜಾತಿ ವ್ಯವಸ್ಥೆ, ಜಾತಿಯ ಸಾಂಪ್ರದಾಯಿಕವಾದಂಥ ಲಕ್ಷಣಗಳು, ಪ್ರಬಲ ಜಾತಿ, ಜಾತಿ ವ್ಯವಸ್ಥೆಯಲ್ಲಿನ ಬದಲಾವಣೆಗಳು, ಇವೆಲ್ಲವುಗಳು ಅದರಲ್ಲಿ ಬರ್ತವೆ. ಎರಡನೆಯ ಭಾಗದಲ್ಲಿ ಹಿಂದುಳಿದ ವರ್ಗಗಳು ಅಂತ, ಬ್ಯಾಕ್ವರ್ಡ್ ಕ್ಲಾಸ್ ಅಥವಾ ಬ್ಯಾಕ್ವರ್ಡ್ ಕಾಸ್ಟ್ ಅಂತ ಹೇಳ್ತೀವಿ, ಹಿಂದುಳಿದ ವರ್ಗಗಳ ಬಗ್ಗೆ ನಾವು ನೋಡ್ತೀವಿ. ವಾಟ್ ಐ ಆಮ್ ಗೋಯಿಂಗ್ ಟು ಡೀಲ್ ವಿತ್ ದಿಸ್ ದ ಸೇಮ್ ಕಾನ್ಸೆಪ್ಟ್. ಈ ಒಂದು ಪರಿಕಲ್ಪನೆ ಬಗ್ಗೆ ನಾವು ಇವತ್ತು ನೋಡೋಣ. ಯಾರು ಈ ಬ್ಯಾಕ್ವರ್ಡ್ ಕಾಸ್ಟ್ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಅಂದರೆ ಏನು? ಹಿಂದುಳಿದ ವರ್ಗ ಅಂತ ಕರಿತೇವೆ, ಅಥವಾ ಹಿಂದುಳಿದ ಜಾತಿ ಅಂತ ಕರಿತೇವೆ. Backward caste or the class, this is nothing but a category, a social category, which includes various caste, tribes. Mainly, these categorized people are very backward in the terms of socially, economically and politically. ನಾವು ಹಿಂದುಳಿದ ವರ್ಗ ಅಥವಾ ಹಿಂದುಳಿದ ಜಾತಿ ಅಂತ ಹೇಳಿದರೆ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಹಿಂದುಳಿದಿರುವಂತಹ ಜಾತಿಯ ಸಮುದಾಯಗಳನ್ನು ನಾವು ಹಿಂದುಳಿದ ವರ್ಗಗಳು ಅಂತ ಕರಿಬೋದು. ಈ ಹಿಂದುಳಿದ ವರ್ಗಗಳನ್ನು ನಾವು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ, ಅಥವಾ ಈ ಒಂದು ಹಿಂದುಳಿದ ವರ್ಗಗಳಲ್ಲಿ ಇರುವಂತಹ ಕೆಲವು ಉಪಭಾಗಗಳು ಅಥವಾ ಜಾತಿ ಸಮೂಹಗಳು ಅಂತ ನಾವು ಹೇಳ್ತೀವಿ. ಅವುಗಳು ಯಾವುದು ಅಂತ ಹೇಳಿದರೆ, ಒಂದು ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಕಾಸ್ಟ್, ಅದನ್ನು SCs ಅಂತ ಹೇಳ್ತೀವಿ. ಎರಡನೇದು ಶೆಡ್ಯೂಲ್ಡ್ ಟ್ರೈಬ್ಸ್, STs. ಮೂರನೆಯದು ಅದರ್ ಬ್ಯಾಕ್ವರ್ಡ್ ಕಾಸ್ಟ್, ಅದರ್ ಬ್ಯಾಕ್ವರ್ಡ್ ಕಾಸ್ಟ್, ಅದನ್ನು OBC ಅಂತ ಕರಿತೀವಿ, OBCs. ಇತರ ಹಿಂದುಳಿದ ಜಾತಿಯ ಸಮೂಹಗಳು ಅಂತ ಹೇಳ್ತೀವಿ. ಲೆಟ್ ಮಿ ಡಿಸ್ಕಸ್ ಒನ್ ಬೈ ಒನ್. ಶೆಡ್ಯೂಲ್ಡ್ ಕಾಸ್ಟ್, ಪರಿಶಿಷ್ಟ ಜಾತಿ ಅಂತ. ಪರಿಶಿಷ್ಟ ಜಾತಿ ಅಂದರೆ ಏನು? DN ಮಜುಮ್ದಾರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪರಿಶಿಷ್ಟ ಜಾತಿಗಳು ಅಂತ ಹೇಳಿದ್ರೆ ಅವರು ಅಸ್ಪೃಶ್ಯರೇ ಆಗಿದ್ದಾರೆ. ಪರಂಪರಾಗತವಾಗಿ, ಸಾಮಾಜಿಕವಾಗಿ ಮೇಲ್ಜಾತಿಗಳಿಂದ ಹಲವಾರು ನಿರ್ಬಂಧಗಳಿಗೆ ಒಳಪಟ್ಟಂತಹ ಜಾತಿ ಸಮೂಹಗಳು ಯಾವುದಿವೆ ಅವುಗಳನ್ನು ನಾವು ಪರಿಶಿಷ್ಟ ಜಾತಿಗಳು ಅಂತ ಕರಿತೇವೆ. ಬಹಳ ಹಿಂದಿನಿಂದಲೂ ಈ ಒಂದು ಜಾತಿ ಸಮೂಹವು ಮೇಲ್ಜಾತಿಗಳಿಂದ ಬೇರೆ ಬೇರೆ ಅನರ್ಹತೆಗಳಿಗೆ ಒಳಗಾದಂಥವುಗಳು. 1928ರಲ್ಲಿ ಸೈಮನ್
ಕಮಿಷನ್ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪದವನ್ನು ಅಥವಾ ಪರಿಕಲ್ಪನೆಯನ್ನು ಬಳಸಿತ್ತು. ಹಾಗಾಗಿ ಸೈಮನ್ ಕಮಿಷನ್ ಹೂ introduced the concept scheduled caste first time in 1928. ಆನಂತರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಭಾರತ ಸರ್ಕಾರ ಕಾಯ್ದೆ ಈ ಪರಿಶಿಷ್ಟ ಜಾತಿ ಎಂಬ ಪರಿಕಲ್ಪನೆಯನ್ನು ಬಳಸಿತ್ತು. ಪರಿಶಿಷ್ಟ ಜಾತಿಗಳು ಬಹಳ ಹಿಂದಿನಿಂದಲೂ ನಾವು ವೈದಿಕ ಸಾಹಿತ್ಯದಲ್ಲಿ ಕೂಡ ಈ ಒಂದು ಜಾತಿ ಸಮೂಹಗಳ ಬಗ್ಗೆ ಉಲ್ಲೇಖ ಇದೆ. ಆವಾಗೆಲ್ಲ ಅವರನ್ನು ಅಂತ್ಯಜರು ಅಂತ ಕರಿತಾ ಇದ್ರು, ಪಂಚಮರು ಅಂತ ಕರಿತಾ ಇದ್ರು, ಅತಿಶೂದ್ರ ಅಂತ ಕರಿತಾ ಇದ್ರು. ಗಾಂಧೀಜಿಯವರು ಅವರನ್ನು ಹರಿಜನ ಅಂತ ಕರೀತಾರೆ. ಹರಿಜನ ಅಂತ ಕರೀತಾರೆ. ಏನದು ಹರಿಜನ ಅಂತ ಹೇಳಿದ್ರೆ? ಹರಿಜನ ಅಂತ ಹೇಳಿದ್ರೆ ಚಿಲ್ಡ್ರನ್ಸ್ ಆಫ್ ಗಾಡ್ ಅಂತ ಕರಿತೀವಿ, ದೇವರ ಮಕ್ಕಳು ಅಂತ ಹೇಳ್ತೀವಿ. ಆದರೆ ಈ ಹರಿಜನ ಎಂಬ ಪರಿಕಲ್ಪನೆಯನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದಂಥದ್ದು ನರಸಿಂಹ ಮೆಹತಾರವರು. ಆ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂಥದ್ದು ಗುಜರಾತಿನ ನರಸಿಂಹ ಮೆಹತಾರವರು. ಆದರೆ ಆ ಒಂದು ಪದಕ್ಕೆ ಹೆಚ್ಚು ಪ್ರಚುರತೆಯನ್ನು ಕೊಟ್ಟಂಥದ್ದು ಗಾಂಧೀಜಿಯವರು. ಒಂದು ಮಾರ್ಕಿಗೆ ಕೇಳುವಂಥ ಪ್ರಶ್ನೆ, ಹರಿಜನ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಸಿದವರು ಯಾರು ಅಂತ ಕೇಳ್ತಾರೆ. ಇನ್ನೊಂದು ಪ್ರಶ್ನೆ, ಅದೇ ಪರಿಕಲ್ಪನೆಯ ಮೇಲೆ ಹರಿಜನ ಎಂಬ ಪದವನ್ನು ಪ್ರಚಾರಗೊಳಿಸಿದವರು ಯಾರು, ಪ್ರಚುರಪಡಿಸಿದವರು ಯಾರು ಅಂತ ಕೇಳ್ತಾರೆ. ಹಾಗಾಗಿ ಮೊಟ್ಟ ಮೊದಲ ಬಾರಿಗೆ ಪರಿಚಯಿಸಿದಂಥದ್ದು ನರಸಿಂಹ ಮೆಹತಾರವರು. ನರಸಿಂಹ ಮೆಹತಾರವರು ಆ ಒಂದು ಪದಕ್ಕೆ ಹೆಚ್ಚು ಪ್ರಚಾರವನ್ನು ಕೊಟ್ಟಂಥದ್ದು ಗಾಂಧೀಜಿಯವರು. ನಮ್ಮ ಕರ್ನಾಟಕದಲ್ಲಿ ಈ ಒಂದು ಜಾತಿ ವರ್ಗಕ್ಕೆ ಅಥವಾ ಈ ಒಂದು ಪಂಗಡಕ್ಕೆ ಸೇರಿದಂಥವರು ತುಂಬ ಬಂದಿದ್ದಾರೆ. ಅವರನ್ನು ಆದಿ ಕರ್ನಾಟಕ ಅಂತ ಕರಿತೀವಿ, ಆದಿ ದ್ರಾವಿಡ ಅಂತ ಕರಿತೀವಿ. ನಮ್ಮ ಕರ್ನಾಟಕದೊಂದು ಮಾರ್ಗ ಪ್ರಶ್ನೆ ಕೇಳುವ ಸಾಧ್ಯತೆ ಇದೆ. ಕರ್ನಾಟಕದ ಯಾವುದಾದರೂ 2 ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ ಅಂತ ಹೇಳಿ. ಹಾಗೆ ನೀವು ಆದಿ ದ್ರಾವಿಡ, ಆದಿ ಕರ್ನಾಟಕ, ಹೊಲೆಯ, ಮಾದಿಗ, ಭಂಗಿ ಈ ಹೆಸರುಗಳನ್ನು ಹೇಳಬಹುದು. ಮೊಗೇರ ಈ ಜಾತಿ ಸಮೂಹಗಳನ್ನು ನೀವು ಹೆಸರಿಸಬಹುದು. ಒಂದು ತಪ್ಪಿದ್ರೆ 2 ಮಾರ್ಕಿಗೆ ಕೇಳುವಂಥ ಪ್ರಶ್ನೆ ಇದು. ಡಿ.ಎನ್. ಮಜುಮ್ದಾರ್ ಅವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಈ ಪರಿಶಿಷ್ಟ ಜಾತಿ ಪಂಗಡಕ್ಕೆ ಸೇರಿದಂಥ ಆಲ್ಮೋಸ್ಟ್ ಒಂದು 80% ಪೀಪಲ್ ಅಂತ ಕರಿಬಹುದು, ಅವರೆಲ್ಲ ಅಸ್ಪೃಶ್ಯರೇ ಆಗಿದ್ದಾರೆ. ಕೆಲವಾರು ನಿರ್ಬಂಧತೆಗಳನ್ನು ಅವರ ಮೇಲೆ ಹೇರಲಾಗಿತ್ತು ತಲೆತಲಾಂತರಗಳಿಂದ. ಸಾಮಾನ್ಯವಾಗಿ ನಾವು ಹೇಳ್ತೀವಿ ಡಿಸ್ಪೋಸಿಂಗ್ ಆಫ್ ಡೆಡ್ ಎನಿಮಲ್ಸ್, ಪ್ರೊಸೆಸಿಂಗ್ ಆಫ್ ಸ್ಕಿನ್ಸ್ ಆ್ಯಂಡ್ ಈವನ್ ಲೆದರ್ ವರ್ಕ್ಸ್ ಆ್ಯಂಡ್ ವರ್ಕ್ ಎಟ್ ಕ್ರಿಮೇಷನ್ ಗ್ರೌಂಡ್ ಆ್ಯಂಡ್ ಸೊ ಆನ್. ಯಾವುದನ್ನು ನಾವು ಡಿಪ್ರೆಸ್ಡ್ ಆಕ್ಯುಪೇಷನ್ ಅಂತ ನಾವು ಕರಿತೀವೋ, ಹೀನವಾದಂತಹ ವೃತ್ತಿ ಅಂತ ಯಾವುದನ್ನು ತಲೆತಲಾಂತರಗಳಿಂದ ನಾವು ಕರಿತಾ ಇದ್ದೀವೋ, ಅಂತಹ ಹೀನವಾದಂತಹ ವೃತ್ತಿಯನ್ನು ನಿಭಾಯಿಸುವಂಥವರೇ ಈ ಅಸ್ಪೃಶ್ಯರು ಅಂತ ಹೇಳಿ. ಈಗ ಡಿ.ಎನ್. ಮಜುಮ್ದಾರನ ನಾವು ಹೇಳಿದಾಗಲೇ ಪರಿಶಿಷ್ಟ ಜಾತಿಗಳು ಅಂತ ಹೇಳಿದರೆ ಅವರು ಅಸ್ಪೃಶ್ಯರೇ ಆಗಿದ್ದಾರೆ ಅಂತ. ಪರಿಶಿಷ್ಟ ಜಾತಿಗಳು ಅಂತ ಹೇಳಿದ್ರೆ ಅಸ್ಪೃಶ್ಯರೇ ಆಗಿದ್ದಾರೆ. ಆಲ್ಮೋಸ್ಟ್ ಒಂದು 80% ಪೀಪಲ್ ಆ ಒಂದು ವರ್ಗಕ್ಕೆ ಸೇರಿದವರು ಇದರಲ್ಲಿ ಇದ್ದಾರೆ ಅಂತ. 2011ರ ಜನಗಣತಿ ಅನ್ವಯ ನಮ್ಮ ದೇಶದಲ್ಲಿ ಸುಮಾರು 15.7% ಮಂದಿ ಶೆಡ್ಯೂಲ್ಡ್ ಕಾಸ್ಟ್ಗೆ ಸೇರಿದಂತಹ ಜನ ಇದ್ದಾರೆ. 2011ರ ಜನಗಣತಿ ಅನ್ವಯ ಅಕಾರ್ಡಿಂಗ್ ಟು 2011 ಸೆನ್ಸಸ್ we find 15.7% of the people who belongs to scheduled caste in India. The highest population who belongs to scheduled caste are found in UP, Uttar Pradesh. In that particular state we find almost 22.3% people.
Following and the rest of other states like West Bengal, Bihar, Rajasthana, Tamil Nadu, Andhra Pradesh, even Karnataka and so on. 2011 ಜನಗಣತಿ ಅನ್ವಯ ನಮ್ಮ ದೇಶದಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ 15.7% ಅತಿ ಹೆಚ್ಚು ಈ ಜಾತಿ ಸಮೂಹಕ್ಕೆ ಸೇರಿದಂತಹ ಮಂದಿ ಕಂಡುಬರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಅಲ್ಲಿ 22.3% ಮಂದಿ ಪರಿಶಿಷ್ಟ ಜಾತಿ ಸಮೂಹಕ್ಕೆ ಸೇರಿದವರಾಗಿದ್ದಾರೆ. ಉಳಿದಂತೆ ಪಶ್ಚಿಮ ಬಂಗಾಳ ಇರ್ಬೋದು, ಬಿಹಾರ ಇರ್ಬೋದು, ಒರಿಸ್ಸಾ ಇರ್ಬೋದು, ಆಮೇಲೆ ಗುಜರಾತ್ ಆಗಿದ್ದಿರ್ಬೋದು, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಇನ್ನಿತರ ರಾಜ್ಯಗಳಲ್ಲಿ ಉಳಿದ ಶೇಕಡಾವಾರು ಪ್ರಮಾಣಗಳನ್ನು ನಾವು ಗುರುತಿಸಬಹುದು. ಹಾಗಾಗಿ ಹೆಚ್ಚು ಈ ಪರಿಶಿಷ್ಟ ಜಾತಿ ಸಮೂಹಕ್ಕೆ ಸೇರಿದಂಥವರು ಕಂಡು ಬರುವಂಥದ್ದು ಉತ್ತರ ಪ್ರದೇಶದಲ್ಲಿ. ಡಿ.ಎನ್. ಮಜುಮ್ದಾರ್ ಅವರು ಒಂದು ಅಭಿಪ್ರಾಯ ಹೇಳ್ತಾರೆ. ಏನು ಅಂತ ಹೇಳಿದ್ರೆ, ಈ ಡಿಸೆಬಿಲಿಟೀಸ್ ಅಂತ ನಾವೇನು ಹೇಳ್ತೀವಿ, ಅನರ್ಹತೆಗಳು ಅಂತ ನಾನು ಆರಂಭದಲ್ಲಿ ಹೇಳಿದಾಗೆ ಸಾಮಾಜಿಕ ಅನರ್ಹತೆಗಳು, ಆರ್ಥಿಕ ಅನರ್ಹತೆಗಳು, ಶೈಕ್ಷಣಿಕ ಅನರ್ಹತೆಗಳು, ಎಲ್ಲ ಅನರ್ಹತೆಗಳನ್ನು ಈ ಕೆಳಜಾತಿಗಳ ಮೇಲೆ ಪರಂಪರಾಗತವಾಗಿ ಹೇರಲಾಗಿತ್ತು ಅಂತ. ಈ ಅನರ್ಹತೆಗಳು ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಲ್ಲಿತ್ತು. ಅಂದರೆ ದ ಡಿಸೆಬಿಲಿಟೀಸ್ ಆರ್ ಟೋಟಲಿ ವ್ಯಾರೀಸ್ ಫ್ರಮ್ ಒನ್ ಪ್ಲೇಸ್ ಟು ಅದರ್ ಪ್ಲೇಸಸ್. ಅವ್ರು ಹೇಳ್ತಾರೆ, ಎಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಅತಿ ಹೆಚ್ಚು ಇರುತ್ತದೆಯೋ ಅಲ್ಲಿ ಅನರ್ಹತೆಗಳ ಪ್ರಮಾಣ ಕಡಿಮೆ, ಎಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಹೆಚ್ಚು ಇರುತ್ತದೆಯೋ ಅಲ್ಲಿ ಅನರ್ಹತೆಗಳ ಪ್ರಮಾಣ ಕಡಿಮೆ, ಎಲ್ಲಿ ಪರಿಶಿಷ್ಟ ಜಾತಿಗಳ ಸಂಖ್ಯೆ ಕಡಿಮೆ ಇರುತ್ತದೆಯೋ ಅಲ್ಲಿ ಅನರ್ಹತೆಗಳ ಪ್ರಮಾಣ ಹೆಚ್ಚು ಅಂತ. ಅಂದರೆ ಹೆಚ್ಚಾಗಿ ಅನರ್ಹತೆಗಳನ್ನು ಅವರ ಮೇಲೆ ಹೇರ್ತಾರೆ ಅಂತ. ನಾವು ಡಿಸೆಬಿಲಿಟೀಸ್ ನಾನು ಆಗಲಿ ಹೇಳಿದಾಗೆ ವಿಚ್ ಬೇಸಿಕಲಿ ಇಂಪೋಸ್ಡ್ ಆನ್ ದೆಮ್. ಹಾಗೆ ವೆರೆವರ್ ವಿ ಫೈಂಡ್ ದ ನ್ಯೂಮೆರಿಕಲ್ ಸ್ಟ್ರೆಂಗ್ತ್ ಇಸ್ ವೆರಿ ಮೋರ್ in that particular region or the places, the exploitation or the disabilities will be very less. Let me discuss about the problems of the scheduled caste. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ನೋಡೋಣ ಒಂದೊಂದು. See, we can classify the problems of the scheduled caste as the social problems, economical problems, and religious problems. Problems of SCs. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳು. ಆ ಸಮಸ್ಯೆಗಳನ್ನು ನಾವು ಮೂರು ರೀತಿಯಲ್ಲಿ ವರ್ಗೀಕರಣ ಮಾಡ್ತೇವೆ: ಸಾಮಾಜಿಕ ಸಮಸ್ಯೆಗಳು, ಆರ್ಥಿಕ ಸಮಸ್ಯೆಗಳು ಮತ್ತು ಧಾರ್ಮಿಕ ಸಮಸ್ಯೆಗಳು ಅಂತ. ಸಾಮಾಜಿಕ ಸಮಸ್ಯೆಗಳು ಅಂದರೆ ಏನು? ಲೆಟ್ ಮಿ ಡಿಸ್ಕಸ್ ಒನ್ ಬೈ ಒನ್. ಸೋಷಿಯಲ್ ಪ್ರಾಬ್ಲಮ್ಸ್. ಆಸ್ ಐ ಆಲ್ರೆಡಿ ಎಕ್ಸ್ಪ್ಲೈನ್ ದಟ್ ಟ್ರೆಡಿಷನಲಿ ದಿ ಲೋವರ್ ಕಾಸ್ಟ್ ಪೀಪಲ್ ಹೂ ಆರ್ ಕಾಲ್ಡ್ ಎಸ್ ಅನ್ಟಚಬಲ್ಸ್ ವೇರ್ severely exploited by the higher caste people by imposing various restrictions. ಬೇರೆ ಬೇರೆ ನಿರ್ಬಂಧತೆಗಳನ್ನು ಕೆಳಜಾತಿಗಳ ಮೇಲೆ ಹೇರಿರುವಂಥನ್ನ ತಲತಲಾಂತರಗಳಿಂದ ನಾವು ನೋಡ್ತಾ ಇದ್ದೇವೆ. ಸೊ ಹಾಗಾಗಿ ಸಾಮಾಜಿಕ ಸಮಸ್ಯೆಗಳಲ್ಲಿ ಪ್ರಮುಖವಾಗಿ ಏನಪ್ಪ ಅಂತ ಹೇಳಿದ್ರೆ, ಈ ಏಣಿಶ್ರೇಣಿ ವ್ಯವಸ್ಥೆ ಏನಿದೆಯಲ್ಲ, ಹೈರಾರ್ಕಿಕಲ್ ಡಿವಿಷನ್ಸ್ ಆಫ್ ದ ಸೊಸೈಟಿ ಅಂತ ಹೇಳಿ, ಈ ಏಣಿಶ್ರೇಣಿ ವ್ಯವಸ್ಥೆಯಲ್ಲಿ ಪರಿಶಿಷ್ಟ ಜಾತಿಗಳು ಅತ್ಯಂತ ಕೆಳ ಸ್ತರದಲ್ಲಿದ್ದಾರೆ. ಅದು ಒಂದನೆಯ ಸಮಸ್ಯೆ. ಇನ್ನೊಂದೇನು ಅಂತ ಹೇಳಿದ್ರೆ, ಬೇರೆ ಜಾತಿಗಳ ಜೊತೆಗೆ ಸಂವಹನ ಮಾಡಲಿಕ್ಕೆ, ಸಂಪರ್ಕ ಸಾಧಿಸಲಿಕ್ಕೆ ಇಂತಹ ಕೆಳ ಜಾತಿಗಳೇ ಸಾಧ್ಯವಾಗ್ತಾ ಇಲ್ಲ. ಅವರನ್ನು ಸ್ಪರ್ಶಿಸಿದರೆ ಮೈಲಿಗೆ ಆಗ್ತದೆ ಅನ್ನುವ ಕಾರಣಕ್ಕಾಗಿ ನಾಗರಿಕ ಸಮಾಜದಿಂದ ಅವರನ್ನು ದೂರೀಕರಿಸಲಾಗಿತ್ತು. ಅಂಬೇಡ್ಕರ್ ಅದನ್ನು ಹೇಳ್ತಾರೆ. ಯಾರನ್ನು ನಾವು ಅಸ್ಪೃಶ್ಯರು ಅಂತ ಕರಿತೇವೆ, ಅನ್ಟಚಬಲ್ಸ್ ಆರ್ ಟೋಟಲಿ ರಿಸ್ಟ್ರಿಕ್ಟೆಡ್ ಟು ರಿಸೈಡ್ ಆಲ್ಮೋಸ್ಟ್ ಔಟ್ಸ್ಕರ್ಟ್ ಆಫ್ ದ ವಿಲೇಜ್ ಅಂತ. The lower caste people who are called as untouchables were basically restricted to reside almost outskirt of the village ಅಂತ. ಗ್ರಾಮದ ಹೊರಗಡೆ ವಾಸ ಮಾಡಬೇಕು ಅನ್ನುವಂಥ ನಿರ್ಬದ್ಧತೆ ಅವರಿಗಿತ್ತಂತೆ. ನಾನು ಆರಂಭದಲ್ಲಿ ಉದಾಹರಣೆ ಕೊಟ್ಟೆ, ಅವ್ರನ್ನ ಚಂಡಾಲರು ಅಂತ ಕರಿತಾ ಇದ್ರು, ಆಮೇಲೆ ಅಂತ್ಯಜರು ಅಂತ ಕರಿತಾ ಇದ್ರು, ಅವರ್ಣೀಯರು ಅಂತ ಕರಿತಾ ಇದ್ರು,
ಅಂದರೆ ಅವರನ್ನು ಮುಟ್ಟಿದರೆ ಸ್ಪರ್ಶ ಮಾಡಿದರೆ ಮೈಲಿಗೆ ಆಗ್ತದೆ ಅನ್ನುವ ಕಾರಣಕ್ಕಾಗಿ ನಾಗರಿಕ ಸಮಾಜದಿಂದ ದೂರೀಕರಿಸಲಾಗಿತ್ತು ಅಂತ. ಆಮೇಲೆ ಯಾವುದನ್ನು ನಾವು ಸಿವಿಕ್ ಫೆಸಿಲಿಟೀಸ್ ಅಂತ ನಾವು ಕರಿತಿದೀವೋ, ನಾಗರಿಕ ಅರ್ಹತೆಗಳು, ಅದು ಇಂಥ ಕೆಳ ಜಾತಿಗಳಿಗೆ ಇರಲಿಲ್ಲ. ಹಾಗೆ ನಾವು ಹೇಗೆ ಹೇಳ್ಬೋದು ಅಂತ ಹೇಳಿದ್ರೆ, ಒಂದು ಜಾತಿಯ ಅರ್ಹತೆ ಎಂಬುದು ಇನ್ನೊಂದು ಜಾತಿಯ, ಅದರಲ್ಲಿ ಕೂಡ ಅಸ್ಪೃಶ್ಯರ ಅನರ್ಹತೆಗಳಾಗಿದ್ದು. ಅರ್ಹತೆ ಯಾವುದು? ಮೇಲ್ಜಾತಿಗಳು ಉಪಯೋಗಿಸುವಂತಹ ವಸ್ತುಗಳಾಗಲಿ, ಬಳಸುವಂಥ ಸಾಧನ ಸಲಕರಣೆಗಳಾಗಲಿ, ರಸ್ತೆ ಇರ್ಬೋದು, ಸಾರ್ವಜನಿಕ ಸೊತ್ತುಗಳಾಗಿದ್ದಿರ್ಬೋದು, ಇದನ್ನು ಅವರು ಸ್ವಂತ ಉಪಯೋಗಕ್ಕಾಗಿ ಬಳಸಿಕೊಳ್ಳಬಹುದಾಗಿತ್ತು ಯಾರು ಮೇಲ್ಜಾತಿಯವರು. ಆದರೆ ಕೆಳ ಜಾತಿಗಳು ಅದನ್ನು ಬಳಸಿಕೊಳ್ಳುವ ಹಾಗಿರಲಿಲ್ಲ. ಸೊ ಇದು ಅವರ ಸಾಮಾಜಿಕ ಸಮಸ್ಯೆ. ಎರಡನೇ, ಆರ್ಥಿಕ ಸಮಸ್ಯೆಗಳು ಏನು? ಕೆಳಜಾತಿಗಳ ಮೇಲೆ ಇನ್ನೊಂದು ಬಹಳ ಪ್ರಮುಖವಾದಂಥ ನಿರ್ಬಂಧತೆ ಏನು ಅಂತ ಹೇಳಿದ್ರೆ, ಸ್ವಂತ ಆಸ್ತಿಯನ್ನು ಹೊಂದಿ ಹಾಗಿರಲಿಲ್ಲ, ಆರ್ಥಿಕವಾಗಿ ಸ್ವಾವಲಂಬಿತನ ಜೀವನವನ್ನು ನಡೆಸುವ ಹಾಗಿರಲಿಲ್ಲ. ಅವರು ಯಾವತ್ತೂ ಕೂಡ ಮೇಲ್ಜಾತಿಗಳನ್ನು ಅವಲಂಬಿಸಿಕೊಂಡೇ ಬದುಕಬೇಕಾದಂಥ ಅನಿವಾರ್ಯತೆ, ದುಸ್ಥಿತಿ ಅವರಿಗಿತ್ತು. ಸ್ವಂತ ಆಸ್ತಿಯನ್ನು ಹೊಂದುವ ಹಾಗಿರಲಿಲ್ಲ, ಉದ್ಯೋಗದ ಆಯ್ಕೆಯಲ್ಲಿ ಅವಕಾಶ ಇರಲಿಲ್ಲ. ಪರಂಪರಾಗತವಾಗಿ, ಆನುವಂಶಿಕವಾಗಿ ಯಾವ ವೃತ್ತಿಯನ್ನು ನಿಭಾಯಿಸ್ತಾ ಇದ್ರೋ ಅದೇ ವೃತ್ತಿಯನ್ನೇ ನಿಭಾಯಿಸಿಕೊಂಡು ಬರಬೇಕಾದಂತಹ ಶೋಚನೀಯ ಸ್ಥಿತಿ ಇತ್ತು. ಸೊ ಹಾಗ ಕಾರಣಕ್ಕಾಗಿ ಯಾವುದನ್ನು ನಾವು ಹೀನವಾದಂಥ ವೃತ್ತಿ ಅಂತ ಕರಿತಿದ್ದೀವೋ, ಆ ಹೀನವಾದಂಥ ವೃತ್ತಿಯನ್ನೇ ನಿಭಾಯಿಸಿಕೊಂಡ ಒಂದು ರೀತಿಯ ಅನಿವಾರ್ಯತೆಗೆ ಒಳಗಾಗುವಂತಹ ಒಂದು ದುಸ್ಥಿತಿ, ಆನುವಂಶಿಕವಾಗಿ ಅದನ್ನೇ ಮುಂದುವರಿಸಿಕೊಂಡು ಹೋಗಬೇಕಾದಂತಹ ಒಂದು ಸ್ಥಿತಿಗೆ ಅವರು ಒಳಗಾಗಿರುವಂಥದ್ದು. ಅವರ ಏನು ಪೋಷಕರು, ಅದು ಹಿರಿಯರು ಯಾವ ವೃತ್ತಿಯನ್ನು ನಿಭಾಯಿಸ್ತಾ ಇದ್ರೋ ಅದೇ ವೃತ್ತಿಯನ್ನು ಮುಂದುವರಿಸಿಕೊಂಡು ಬರಬೇಕಾಗಿತ್ತು. ನಾನು ಆವಾಗಲೇ ಹೇಳಿದೆ ನಿಮಗೆ, ಈ ಚರ್ಮ ಹದ ಮಾಡುವ ಕೆಲಸ ಆಗಿದ್ದಿರ್ಬೋದು, ಸತ್ತ ಪ್ರಾಣಿಗಳನ್ನ ಸಾಗಿಸುವಂಥ ಕೆಲಸಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂಥದ್ದಾಗಿದ್ದಿರ್ಬೋದು, ಚರ್ಮ ಹದ ಮಾಡುವಂಥದ್ದು, ಬೀದಿ ಗುಡಿಸುವಂಥದ್ದು, ಯಾವುದನ್ನು ಹೀನವಾದಂಥ ವೃತ್ತಿ ಅಂತ ನಾವು ಗುರುತಿಸ್ತಾ ಇದ್ದೀವೋ ಅಂಥ ಹೀನವಾದ ವೃತ್ತಿಯನ್ನು ನಿಭಾಯಿಸುವಂಥವರೇ ಇಂತಹ ಕೆಳಜಾತಿಗಳು ಅಥವಾ ಪರಿಷ್ಠ ಜಾತಿಗಳು ಅಂತ. ಸೊ ಹಾಗಾಗಿ ಆರ್ಥಿಕ ಸ್ವಾವಲಂಬಿತನ ಇರಲಿಲ್ಲ, ಸ್ವಂತ ಭೂಮಿಯ ಆಸ್ತಿಯನ್ನು ಹೊಂದುವ ಹಾಗಿರಲಿಲ್ಲ, ಉದ್ಯೋಗದ ಆಯ್ಕೆಯಲ್ಲಿ ಸ್ವಾತಂತ್ರ್ಯ ಅನ್ನೋದು ಇರಲಿಲ್ಲ. ಸೊ ಇದು ಬಹಳ ಪ್ರಮುಖವಾದಂತಹ ಆರ್ಥಿಕ ಸಮಸ್ಯೆಗಳು. ಮೂರನೆಯದು ರಿಲಿಜಿಯಸ್ ಪ್ರಾಬ್ಲಮ್ಸ್ ಅಂತ ಕರಿತೇವೆ, ಧಾರ್ಮಿಕ ಏನು ಸಮಸ್ಯೆಗಳು ಅಥವಾ ಧಾರ್ಮಿಕ ಅನರ್ಹತೆ ಅಂತ ಹೇಳಿ. ಕೆಳಜಾತಿಗಳು ಸಾಮಾನ್ಯವಾಗಿ ಈ ಪವಿತ್ರ ಸ್ಥಳಗಳು ಅಂತ ಯಾವುದನ್ನು ನಾವು ಕರಿತಾ ಇದ್ದೀವೋ, ಅದು ದೇವಸ್ಥಾನ ಆಗಿದ್ದಿರ್ಬೋದು, ಇನ್ನೊಂದು ಮಂದಿರ ಆಗಿದ್ದಿರ್ಬೋದು, ಇಂತಹ ಸ್ಥಳಗಳಿಗೆ ಪ್ರವೇಶ ಅವಕಾಶವನ್ನು ಪಡ್ಕೊಂಡಿರಲಿಲ್ಲ. ಅಲ್ಲೆಲ್ಲ ಅವರಿಗೆ ನಿರ್ಬಂಧತೆಯನ್ನು ಹೇರಲಾಗಿತ್ತು, ಮೈಲಿಗೆ ಆಗ್ತದೆ ಅನ್ನೋದು. ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಪ್ರವೇಶವನ್ನು ಅವರಿಗೆ ನಿರಾಕರಣೆ ಮಾಡಲಾಗಿತ್ತು. ಯಾವುದು ಪವಿತ್ರವಾದುದು ಅಂತ ನಾವು ಹೇಳ್ತಿದ್ದೀವೋ ಆ ಪವಿತ್ರವಾದಂತಹ ಏನು ಗ್ರಂಥಗಳನ್ನು ಓದುವುದು ಅಥವಾ ಪಠಿಸುವುದಾಗಲಿ ಇದೆಲ್ಲ ಅವರಿಗೆ ಅವಕಾಶ ಇರಲಿಲ್ಲ. ಅದು ಅಕ್ಷಮ್ಯ ಅಪರಾಧ ಆಗಿತ್ತು. ಅದನ್ನು ಕೇಳುವುದಾಗಲಿ ಪಠನ ಮಾಡೋದಾಗಲಿ ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿ ಪರಿಗಣಿಸಲಾಗಿತ್ತು. ಸೊ ಇದೆಲ್ಲ ಧಾರ್ಮಿಕ ನಿರ್ಬಂಧತೆ ಈ ಕೆಳಜಾತಿಗಳ ಮೇಲೆ ಹೇರಿರುವಂಥದ್ದು. ಇದೊಂದು 5 ಮಾರ್ಕಿಗೆ ಬರುವಂಥ ಪ್ರಶ್ನೆ. ಪರಿಶಿಷ್ಟ ಜಾತಿಗಳ ಸಮಸ್ಯೆಗಳನ್ನು ವಿವರಿಸಿ ಅಂತ ಕೇಳ್ತಾರೆ. ಎಕ್ಸ್ಪ್ಲೈನ್ ದಿ ಪ್ರಾಬ್ಲಮ್ಸ್ ಆಫ್ ದಿ ಶೆಡ್ಯೂಲ್ಡ್ ಕಾಸ್ಟ್. ಸೊ ಯು ಹ್ಯಾವ್ ಟು ರೈಟ್ ದೀಸ್ 3 problems, that is social problems, so the social disabilities, economical disabilities and the religious disabilities. So this is as far as the scheduled caste people are concerned. So next we pass on to scheduled tribes. The second classification as far as the backward class people are concerned, that is scheduled tribes. ಪರಿಶಿಷ್ಟ ವರ್ಗಗಳು ಅಂತ ಕರಿತೀವಿ. ಯಾರದು? ನಾವು ಅವರನ್ನು ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ದೀವಿ. ಆದಿವಾಸಿಗಳು, ಆದಿಪ್ರಜಾ, ಹಿಂದುಳಿದ ಹಿಂದೂಗಳು, ಕಾಡು ಜನಾಂಗ, ಕಾಡು ಜನರು, ಗಿರಿಜನರು, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ವಿ. ಒಂದು ಕ್ಯಾಟಗರೈಸ್ಡ್ ಪೀಪಲ್ ಅಂತ ಕರಿತೀವಿ ಇವರನ್ನು. ಆರ್ ದ ಕಲೆಕ್ಷನ್ ಆಫ್ ಪೀಪಲ್ ಹೂ ಆರ್ ರಿಸೈಡಿಂಗ್ ಇನ್ ಅ ಪರ್ಟಿಕ್ಯುಲರ್ ಟೆರಿಟರಿ, ಹ್ಯಾವಿಂಗ್ ಕಾಮನ್ nomenclature, or that is called a name, having common dialect or the languages, and bound with the common culture.
though they are not basically an endogamous group, but looks like an endogamous group. ಈ ಆದಿವಾಸಿ ಸಮೂಹಗಳು ಅಥವಾ ಪರಿಶಿಷ್ಟ ಪಂಗಡ ಅಂತ ನಾವೇನು ಕರಿತೇವೆ, ಇದು ಸಂವಿಧಾನಾತ್ಮಕವಾಗಿ ಅವರನ್ನು ಶೆಡ್ಯೂಲ್ಡ್ ಟ್ರೈಬ್ ಅಂತ ಕರೆಯುವಂಥದ್ದು. ಈಗ ಶೆಡ್ಯೂಲ್ಡ್ ಟ್ರೈಬ್, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಅಂತ ಹೇಳಿದ್ರೆ ಪಟ್ಟಿ ಮಾಡಲ್ಪಟ್ಟಂತಹ ಲಿಸ್ಟೆಡ್ ಕಾಸ್ಟ್ ಅಂತ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ ಇವರೆಲ್ಲ ಒಂದು ಶೋಷಿತ ವರ್ಗ, ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿಂದ ವಂಚಿತರಾದಂತಹ ವರ್ಗಗಳು. ಹಾಗಾಗಿ ಅವ್ರನ್ನ ನಾವು ಪಟ್ಟಿ ಮಾಡಲ್ಪಟ್ಟಂತಹ ವರ್ಗೀಕೃತ ಜಾತಿ ಸಮೂಹಗಳು ಅಂತ ಕರಿತೀವಿ, ಶೆಡ್ಯೂಲ್ಡ್ ಕಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್ಸ್ ಅಂತ. ಸೊ ಈಗ ಇಲ್ಲಿ ಏನು ಶೆಡ್ಯೂಲ್ಡ್ ಟ್ರೈಬ್ಸ್ ಅನ್ನು ನೋಡ್ತಿದ್ದೀವಿ. ಟ್ರೈಬ್ ಅಂತ ಹೇಳಿದ್ರೆ ದ ಪರ್ಟಿಕ್ಯುಲರ್ ವರ್ಡ್ ಟ್ರೈಬ್ ವಿಚ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಟ್ರೈಬಸ್, ಟ್ರೈಬಸ್, tribus, tribus which indicates a section of the group in Rome. ರೋಮನಲ್ಲಿ ಇದ್ದಂತಹ ಒಂದು ಸಮುದಾಯ, ಒಂದು ಪಂಗಡ ಅಂತ ಕರೀತೇವೆ. ಒಂದು ಆಡಳಿತಾತ್ಮಕವಾಗಿ ಜನರನ್ನ ಆ ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿತ್ತು. ಟ್ರೈ ಅಂದರೆ 3 ಪಂಗಡಗಳು, ಟ್ರೈಬಸ್ 3 ಪಂಗಡಗಳಾಗಿ ವಿಂಗಡಣೆ ಮಾಡಲಾಗಿತ್ತು. ಹಾಗಾಗಿ ಆಕ್ಚುಯಲ್ ಮೀನಿಂಗ್ ಆಫ್ ಏನು ಟ್ರೈಬ್ ಅಂತ ಹೇಳಿದ್ರೆ ಒಂದು ಇಟ್ಸ್ ಎ ಇಂಡಿಕೇಟಿಂಗ್ ಆಫ್ ಸರ್ಟನ್ ಗ್ರೂಪ್ಸ್, ಕೆಲವು ಸಮೂಹಗಳನ್ನು ಸೂಚಿಸುವಂತಹ ಅಥವಾ ಒಂದು ಸಮಾಜದ ಒಂದು ಭಾಗವಾಗಿ ಒಂದು ಸಮುದಾಯ ಅನ್ನುವುದನ್ನು ಇದು ಅರ್ಥೈಸುವಂತಹ ಒಂದು ಪರಿಕಲ್ಪನೆ ಟ್ರೈಬ್ ಅಂತ ಹೇಳಿ. ಕಲೆಕ್ಷನ್ ಆಫ್, ನಾನು ಆಗಲೇ ಹೇಳಿದೆ ನಿಮಗೆ, ಕಲೆಕ್ಷನ್ ಆಫ್ ಫ್ಯಾಮಿಲೀಸ್ ಹೂ ಆರ್ ರಿಸೈಡಿಂಗ್ ಇನ್ ಪರ್ಟಿಕ್ಯುಲರ್ ಟೆರಿಟರಿ, ಹ್ಯಾವಿಂಗ್ ಕಾಮನ್ ಡೈಲೆಕ್ಟ್ ಆಫ್ ದ ಲ್ಯಾಂಗ್ವೇಜಸ್, ಬೌಂಡ್ ವಿತ್ ಎ ಕಾಮನ್ ಕಲ್ಚರ್. ನಾವು ಕಾಮನ್ ಟೆರಿಟರಿ ಅಂತ ಕರಿತೇವೆ. ಕಾಮನ್ ಟೆರಿಟರಿ ಆಸ್ ವೆಲ್ ಆಸ್ ದ ಡೆಫಿನೇಷನ್ ಇಸ್ ಕನ್ಸರ್ನ್, ಟೆರಿಟರಿ ಏನು ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸವಾಗಿರುವಂತಹ ಜನಸಂಕಲನವಾಗಿದ್ದು ಅಥವಾ ಜನ ಸಮುದಾಯವಾಗಿದ್ದು ತಮ್ಮದೇ ಆದಂತಹ ಆಡುಭಾಷೆ, ತಮ್ಮದೇ ಆದಂತಹ ಸಂಸ್ಕೃತಿ, ತಮ್ಮದೇ ಆದಂತಹ ಒಂದು ಸಂಪ್ರದಾಯಗಳನ್ನು ಒಳಗೊಂಡಂತಹ ಸಮೂಹಗಳನ್ನು ನಾವು ಆದಿವಾಸಿ ಸಮುದಾಯ ಅಂತ ಕರಿತೇವೆ. ಸೊ ಹಾಗಾಗಿ ಆ ವ್ಯಾಖ್ಯಾನದಲ್ಲಿ ಹೇಳಿರುವ ಹಾಗೆಯೇ ಟೆರಿಟರಿ, ಕಾಮನ್ ಟೆರಿಟರಿ, ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡುವಂತಹ ಏನು ಜನ ಸಮುದಾಯ ಅಂತ ಕರಿತೇವೆ. ಈಗ ಫಾರ್ ಎಕ್ಸಾಂಪಲ್ ಒಂದೊಂದು ಭೂಭಾಗಗಳಲ್ಲಿ ಒಂದೊಂದು ಹೆಸರಿನ ಆದಿವಾಸಿಗಳು ವಾಸ ಮಾಡ್ತಾರೆ. ಈಗ ನಾವು ಎರಡನ್ನ ಒಟ್ಟಿಗೆ ನಾನು ಹೇಳ್ತಾ ಇದ್ದೇನೆ, ನೇಮ್ ನೊಮೆನ್ಕ್ಲೇಚರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ನಾಗಾಸ್ ಇರ್ಬೋದು, ನಾಗಾಸ್ ಆರ್ ರಿಸೈಡಿಂಗ್ ಇನ್ ನಾಗಾಲ್ಯಾಂಡ್, ಕಾಸಾ, ಖಾಸಿ ಇವರೆಲ್ಲ ಅಸ್ಸಾಂನಲ್ಲಿ ವಾಸ ಮಾಡ್ತಾರೆ. ದಟ್ ಮೀನ್ಸ್ ದಟ್ ಈಸ್ ಎ ಪ್ರಾಪರ್ ಟೆರಿಟರಿ ಆಫ್ ದಟ್ ಪರ್ಟಿಕ್ಯುಲರ್ ಕಾಸ್ಟ್, ಐ ಮೀನ್ ಟ್ರೈಬಲ್ ಗ್ರೂಪ್ಸ್. ಆ ಆದಿವಾಸಿ ಸಮುದಾಯದ ಪ್ರದೇಶ, ಆ ಪ್ರದೇಶದಲ್ಲಿ ಇಂತಹ ಸಮುದಾಯ ವಾಸ ಮಾಡ್ತಾರೆ. ನಾಗಾಗಳು ನಾಗಾಲ್ಯಾಂಡಲ್ಲಿ ವಾಸ ಮಾಡ್ತಾರೆ. ಈಗ ತೋಡಾಸ್ ಆಫ್ ನೀಲಗಿರಿ, ತಮಿಳುನಾಡಲ್ಲಿ ವಾಸ ಮಾಡುವಂಥವ್ರು, ಇದು ಅವರ ಟೆರಿಟರಿ. ಹಾಗಾಗಿ ಒಂದು ನಿರ್ದಿಷ್ಟ ಭೌಗೋಳಿಕ ಪ್ರದೇಶದಲ್ಲಿ ವಾಸ ಮಾಡ್ತಾರೆ. ಹಾಗೆಯೇ ಅಂತಹ ಸಮುದಾಯಕ್ಕೆ ಒಂದು ನಿರ್ದಿಷ್ಟ ಹೆಸರು ಕೂಡ ಇರ್ತದೆ. ಇನ್ನೊಂದು ಅವರದೇ ಆದಂತಹ ಒಂದು ಸಂಪ್ರದಾಯ ಅಂತ ನಾವು ಕರಿತೀವಿ, ಟ್ರೆಡಿಷನ್, ವರ್ಷಿಪಿಂಗ್. ಇಟ್ ಕುಡ್ ಬಿ ವರ್ಷಿಪಿಂಗ್ ಪ್ಯಾಟರ್ನ್ ಇರ್ಬೋದು, ಕಸ್ಟಮ್ಸ್ ಆರ್ ಟ್ರೆಡಿಷನ್ಸ್ ಇರ್ಬೋದು, ಆಲ್ಮೋಸ್ಟ್ ಫೆಟಿಸಿಸಮ್ ಅಂತ ಕರಿತೇವೆ. ಫೆಟಿಸಿಸಮ್, ಟೋಟೆಮಿಸಮ್, ಎನಿಮಿಸಮ್, ದಿಸ್ ಆರ್ ಆಲ್ ಕಾಮನ್ ಪ್ರಾಕ್ಟೀಸಸ್ ವಿಚ್ ಯು ಫೈಂಡ್ ಇನ್ ದ ಟ್ರೈಬಲ್ ಗ್ರೂಪ್ಸ್. ಆದಿವಾಸಿಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಕಂಡು ಬರುವಂಥ ಒಂದು ಪೂಜಾ ವಿಧಾನ ಆಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು. ಈಗ ವಸ್ತು ಪೂಜಾವಾದ ಅಂತ ನಾವು ಕರಿತೇವೆ. ಕಣ್ಣಂತ ಎಲ್ಲ ವಸ್ತುಗಳಲ್ಲಿ ಏನೋ ಒಂದು ಚೇತನ ಇದೆ, ಆತ್ಮ ಇದೆ ಅಂತ ನಂಬುವಂಥವ್ರು, ಜೀವತ್ವ ಇದೆ ಅಂತ ಹೇಳಿ ನಂಬುವಂಥವ್ರು ಸರ್ವಚೇತನವಾದ ಅಂತ ಕರಿತೇವೆ. ಎನಿಮಿಸಮ್ ಅಂತ ಹೇಳ್ತೀವಿ, ಟೋಟಮಿಸಮ್ ಅಂತ ಹೇಳ್ತೀವಿ, ಕುಲದೇವತಾರಾಧನೆ. ಒಂದು ನಿರ್ದಿಷ್ಟ ಏನು ಒಂದು ಪ್ರಾಣಿಯೋ ಪಕ್ಷಿಗಳನ್ನು ಅಥವಾ ಒಂದು ಏನು ಅವರ ವಂಶ ಏನು ಆರಾಧನೆ ಮಾಡುವಂಥ ಸಂಪ್ರದಾಯ ಇತ್ತೋ, ಒಂದು ನಿರ್ದಿಷ್ಟ ಆಕಾರವೇ ಇರ್ಬೋದು, ಒಂದು ಪ್ರಾಣಿಯ ಕೋಡೆ ಇರ್ಬೋದು, ಅಥವಾ ನಿರ್ದಿಷ್ಟ ಏನು ಹೆಸರೇ ಇರ್ಬೋದು, ಅದನ್ನು ಆನುವಂಶಿಕವಾಗಿ ಏನು ಪೂಜೆ ಮಾಡುವಂತಹ ಒಂದು ಸಂಪ್ರದಾಯ, ನಂಬಿಕೆ ಈ ಆದಿವಾಸಿಗಳಲ್ಲಿ ಇದೆ. ಸೊ ಹಾಗಾಗಿ ಶೆಡ್ಯೂಲ್ಡ್ ಟ್ರೈಬ್ಸ್ ಆರ್ ನಥಿಂಗ್ ಬಟ್ ಎ ಕಲೆಕ್ಷನ್ ಆಫ್ ಫ್ಯಾಮಿಲೀಸ್ ಹೂ ಆರ್ ರಿಸೈಡಿಂಗ್ ಇನ್ ಪರ್ಟಿಕ್ಯುಲರ್ geographical area, having common dialect or languages and bound with the common customs and traditions. That is all called as culture. So that particular groups are called as scheduled tribes. ಅವರನ್ನು ನಾವು ಪರಿಶಿಷ್ಟ ವರ್ಗ ಯಾ ಪರಿಶಿಷ್ಟ ಪಂಗಡ ಅಂತ ನಾವು ಕರಿತೇವೆ.
ಸೊ ಆಸ್ ವೆಲ್ ಆಸ್ ದೀಸ್ ಟ್ರೈಬ್, ದ ಪರ್ಟಿಕ್ಯುಲರ್ ವರ್ಡ್ ಟ್ರೈಬ್, ಆದಿವಾಸಿಗಳು ಅನ್ನುವಂಥ ಈ ಪರಿಕಲ್ಪನೆ ಏನಿದೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಆ ಒಂದು ಪರಿಕಲ್ಪನೆಯನ್ನು ಬೇರೆ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ಅದರಲ್ಲಿ ಒಂದನೇದೇನು ಅಂತ ಹೇಳಿದ್ರೆ, ಬಹಳ ಹಿಂದೆ ನಾವು ಅವರನ್ನು ಏನು ಹೋಮೋಜಿನಿಯಸ್ ಗ್ರೂಪ್ ಅಂತ ಕರಿತೀವಿ, ಸೆಲ್ಫ್ ಕಂಟೈನ್ಡ್ ಏನು ಟ್ರೈಬ್ ಅಥವಾ ಯೂನಿಟ್ ಅಂತ ಕೂಡ ನಾವು ಕರಿತಾ ಇದ್ವಿ. ನಾವು ಚೇಂಜಿಂಗ್ ಕಾನ್ಸೆಪ್ಟ್ಸ್ ಆಫ್ ಟ್ರೈಬ್ ಅಂತ ಹೇಳಿ, ಚೇಂಜಿಂಗ್ ಕಾನ್ಸೆಪ್ಟ್ ಆಫ್ changing concepts as far as the tribal people are concerned. ಒಂದು ಏನು ಅಂತ ಹೇಳಿದ್ರೆ, they were homogeneous and self-contained group ಅಂತ ಕರಿತೀವಿ, or unit, that is called as unit. ಒಂದು ಸಾಮರಸ್ಯತೆಯಿಂದ ಕೂಡಿದಂತಹ ಒಂದು ಜನವರ್ಗ ಅಂತ. ಯಾಕೆ ಅದು ಸಾಮರಸ್ಯತೆಯಿಂದ ಕೂಡಿದ ಜನವರ್ಗ? ಬಹಳ ಹಿಂದೆನೆ ಏನು ಈ ಆದಿವಾಸಿ ಸಮುದಾಯಗಳ ಬಗ್ಗೆ ಉಲ್ಲೇಖ ಮಾಡಲಾಗಿತ್ತು. ಉದಾಹರಣೆ ಹೇಳುವುದಾದ್ರೆ, ಏನು ಭರತ ಇರ್ಬೋದು, ಮತ್ಸ್ಯ ಇರ್ಬೋದು, ನಿಷಾದ ಇರ್ಬೋದು, ಕಿನ್ನರ ಇರ್ಬೋದು. ಈ ಎಲ್ಲ ಆದಿವಾಸಿಗಳ ಬಗ್ಗೆ ವೈದಿಕ ಸಾಹಿತ್ಯಗಳಲ್ಲಿ ಕೂಡ ಉಲ್ಲೇಖ ಇದೆ. ಯಾಕೆ ಇದನ್ನು ಉದಾಹರಣೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಎಲ್ಲ ಆದಿವಾಸಿಗಳಲ್ಲಿ ಒಂದು ಹಾರ್ಮೋನಿಯಸ್ ರಿಲೇಶನ್ಶಿಪ್ ಇತ್ತು. ಯಾವುದೇ ರೀತಿಯ ಗೊಂದಲ ಅಥವಾ ಏನು ಆಂತರಿಕ ಜಗಳಗಳಿಗೆ ಅಥವಾ ಭಿನ್ನಾಭಿಪ್ರಾಯಗಳಿಗೆ ಅವಕಾಶಗಳು ಇರಲಿಲ್ಲ. ಮತ್ತು ಅವರುಗಳ ಮಧ್ಯೆ ಯಾವುದೇ ಡಿಸ್ಕ್ರಿಮಿನೇಷನ್ ಇರಲಿಲ್ಲ, ತಾರತಮ್ಯತೆ ಅಥವಾ ಭೇದ ಭಾವ ಎಂಬುದು ಇರಲಿಲ್ಲ. ಸೊ ಹಾಗಾಗಿ ಅಂಥ ಆದಿವಾಸಿಗಳನ್ನ ನಾವು ಹೋಮೋಜಿನಿಯಸ್ ದ ಸೆಲ್ಫ್ ಕಂಟೈನ್ಡ್ ಗ್ರೂಪ್ ಅಂತ ಕರಿತಿದ್ವಿ. ಆಮೇಲೆ ಬಹಳ ಪ್ರಮುಖವಾಗಿ ಏನು ಹೇಳಿದ್ರೆ, ಅವರ ನಾಯಕರುಗಳನ್ನು ಅವರೇ ಆಯ್ಕೆ ಮಾಡಿಕೊಳ್ತಾ ಇದ್ದಂಥದ್ದು. ಯಾರು ಸಮರ್ಥರಾಗಿದ್ರು, ದೈಹಿಕವಾಗಿ ಯಾರು ಸಮರ್ಥರಾಗಿದ್ರು ಅಂತ ಸಮರ್ಥ ನಾಯಕರನ್ನ ಅವರು ಆಯ್ಕೆ ಮಾಡಿಕೊಳ್ತಾ ಇದ್ರು. ಯಾವುದೇ ರೀತಿಯ ಗೊಂದಲಗಳು ಅವರಲ್ಲಿ ಇರಲಿಲ್ಲ. ಹಾಗಾಗಿ ಅದನ್ನು ನಾವು ಹೋಮೋಜಿನಿಯಸ್ ಅಂಡ್ ಸೆಲ್ಫ್ ಕಂಟೈನ್ಡ್ ಯೂನಿಟ್ ಆಫ್ ದ ಗ್ರೂಪ್ ಅಂತ ಕರಿತೇವೆ. ಎರಡನೇದು ಏನು ಅಂತ ಹೇಳಿದ್ರೆ, ಈ ಆದಿವಾಸಿಗಳು ಒಂದು ರೇಷಿಯಲ್ ಗ್ರೂಪ್ ಅಂತ ಕರಿತೀವಿ. ದೇ ವೇರ್ ಆಲ್ಸೋ ಕನ್ಸಿಡರ್ ಆಸ್ ಎ ರೇಷಿಯಲ್ ಗ್ರೂಪ್ ಅಂತ. Okay, considered as racial groups. ಜನಾಂಗೀಯ ಸಮೂಹಗಳಾಗಿ ಆದಿವಾಸಿಗಳು ಪರಿಗಣಿಸಲ್ಪಟ್ಟರು ಅಂತ. ಏನು ಜನಾಂಗೀಯ ಸಮೂಹಗಳು ಅಂತ ಹೇಳಿ, ನಮ್ಮ ದೇಶದಲ್ಲಿ ಇರುವಂತಹ ಬೇರೆ ಬೇರೆ ಜನವರ್ಗಗಳನ್ನ ಪ್ರಮುಖವಾಗಿ 3 ರೀತಿಯಲ್ಲಿ ವರ್ಗೀಕರಣ ಮಾಡಲಾಗಿರ್ತದೆ. ಇದನ್ನು ಫಸ್ಟ್ ಚಾಪ್ಟರ್ಲಿ ನೀವು ಓದಿದ್ದೀರಿ. ಏನು ಅಂತ ಹೇಳಿದ್ರೆ, ಒಂದನೇದಾಗಿ ನೀಗ್ರಿಟೋಗಳು ಇರ್ಬೋದು, ನೀಗ್ರಿಟೋಸ್. ಎರಡನೇದು ಮಂಗೋಲಾಯ್ಡ್ಗಳಿರ್ಬೋದು. ಮೂರನೆಯದು ಮೆಡಿಟರೇನಿಯನ್ಸ್ ಅಂತ. ಇವ್ರನ್ನ ನಾವು ಅಬಾರ್ಜಿನಲ್ಸ್ ಅಂತ ಕೂಡ ಕರಿತೀವಿ, ಇಲ್ಲಿಯ ಮೂಲ ನಿವಾಸಿಗಳು ಅಂತ ಕರಿತಾ ಇದ್ವಿ. ಸೊ ಇಂತಹ ಜನಾಂಗೀಯ ಸಮೂಹಗಳು ಯಾವುದಿವೆ, ಆ ಜನಾಂಗೀಯ ಲಕ್ಷಣಗಳನ್ನು ಹೊಂದಿರುವಂತಹ ಆದಿವಾಸಿಗಳು ನಮ್ಮ ದೇಶದಲ್ಲಿದ್ದಾರೆ. ಈಗ ನೀಗ್ರಿಟೋಸ್ ಅಂತ ನಾವು ಕರಿತಿದ್ವಿ. ಈ ನೀಗ್ರಿಟೋಗಳು ಆಲ್ಮೋಸ್ಟ್ ಇನ್ ದ ಸದರ್ನ್ ಪಾರ್ಟ್, ಈಗ ಕಾಡಾರ್, ಇರುಳ, ಪಣಿಯನ್ ಇಂತಹ ಆದಿವಾಸಿಗಳು, ಕಾಡಾರ್, ಇರುಳ, ಪಣಿಯನ್ನುಗಳು ಇದಕ್ಕೆ ಉದಾಹರಣೆ. ಸೊ ಈ ಆದಿವಾಸಿಗಳು, ಈ ಹೆಸರಿನ ಆದಿವಾಸಿಗಳು, ಕಾಡಾರ್, ಇರುಳ, ಪಣಿಯನ್ ಹೆಸರಿನ ಆದಿವಾಸಿಗಳು ನೀಗ್ರಿಟೋ ಲಕ್ಷಣಗಳನ್ನು ಹೊಂದಿದ್ದಾರೆ. ಈ ಮಂಗೋಲಾಯ್ಡ್ಗಳು ಅಂತ ಕರಿತೇವೆ. ಮಂಗೋಲಾಯ್ಡ್ಗಳು ಸಾಮಾನ್ಯವಾಗಿ ಹಿಮಾಲಯದ ತಪ್ಪಲು ಪ್ರದೇಶಗಳೇ ವಾಸ ಮಾಡುವಂತಹ ಒಂದು ಆದಿವಾಸಿ ವರ್ಗ. ಸಾಮಾನ್ಯವಾಗಿ ನಾವು ಏನು ತ್ರಿಪುರ ಇರ್ಬೋದು, ಮೇಘಾಲಯ ಇರ್ಬೋದು, ಅಸ್ಸಾಂ ಆಗಿದ್ದಿರ್ಬೋದು, ಮಣಿಪುರ ಆಗಿದ್ದಿರ್ಬೋದು, ಈ ಭೂಭಾಗಗಳಲ್ಲಿ ಏನು ಇಂತಹ ಜನಾಂಗೀಯ ಸಮೂಹಗಳು ಕಂಡು ಬರ್ತಾರೆ. ಮೆಡಿಟರೇನಿಯನ್ನರು ಅಂತ ಹೇಳಿದರೆ ಸಾಮಾನ್ಯವಾಗಿ ಇವರನ್ನು ನಾವು ದ್ರಾವಿಡಿಯನ್ನರು ಅಂತ ಕರಿತಿದ್ವಿ. ನಾವು ದಕ್ಷಿಣ ಭೂಭಾಗಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಏನು ಜನಾಂಗೀಯ ವರ್ಗ ಇದು. ಇವ್ರನ್ನ ದ್ರಾವಿಡಿಯನ್ನರು ಅಂತ ಕರಿತೇವೆ. ಯಾಕೆ ಅಂತ ಹೇಳಿದ್ರೆ, ದ್ರಾವಿಡ ಭಾಷೆಯನ್ನಾಡುವ ಈ ಮಲಯಾಳ ಇರ್ಬೋದು, ತಮಿಳು ಇರ್ಬೋದು, ತೆಲುಗು ಇರ್ಬೋದು, ಇಂತಹ ಭಾಷೆಗಳನ್ನ ಆಡುವಂತಹ ಜನಾಂಗೀಯ ಸಮೂಹಗಳನ್ನು ನಾವು ಮೆಡಿಟರೇನಿಯನ್ನರು ಅಂತ ಕರಿತೇವೆ. ಸೊ ಹೀಗಾಗಿ
ಈ ಲಕ್ಷಣಗಳು ಉಳ್ಳಂತಹ ಜನಾಂಗೀಯ ಸಮೂಹಗಳು ನಮ್ಮ ಆದಿವಾಸಿ ಸಮೂಹಗಳು ನಮ್ಮ ದೇಶದಲ್ಲಿದ್ದಾರೆ. ಈ ಜನಾಂಗೀಯ ಲಕ್ಷಣಗಳನ್ನು ಹೊಂದಿರುವಂತಹ ಆದಿವಾಸಿಗಳು ನಮ್ಮ ದೇಶದಲ್ಲಿ ಇದ್ದಾರೆ. ಸೊ ಹಾಗಾಗಿ ಆದಿವಾಸಿಗಳು ಒಂದು ಜನಾಂಗೀಯ ಲಕ್ಷಣಗಳನ್ನು ಹೊಂದಿದ್ದಾರೆ ಎಂಬುದು ಈ ಒಂದು ವಿಚಾರದ ಅಭಿಮತ ಅಂತ ಹೇಳ್ಬೋದು ನಾವು. ಮೂರನೇದು ಏನಂತ ಹೇಳಿದ್ರೆ, ಈ ಆದಿವಾಸಿಗಳು ಒಂದು ಪೊಲಿಟಿಕಲ್ ಯೂನಿಟ್ ಅಂತ ಕರೀತೇವೆ. ದೇ ಆರ್ ಆಲ್ಸೋ ಕನ್ಸಿಡರ್ ಆಸ್ ಎ ಪೊಲಿಟಿಕಲ್ ಯೂನಿಟ್. ಪೊಲಿಟಿಕಲ್ ಯೂನಿಟ್ ಒಂದು ರಾಜಕೀಯ ಘಟಕವಾಗಿ ಕೂಡ ಅವರನ್ನ ಪರಿಗಣಿಸಲಾಗ್ತಾ ಇತ್ತು. ನಾನು ಆರಂಭದಲ್ಲಿ ಹೇಳಿದೆ ನಿಮಗೆ, ರೋಮನ್ನರಲ್ಲಿ ಈ ಟ್ರೈಬಸ್ ಅಂತ ಈ ಪದವನ್ನು ಯಾಕೆ ಬಳಕೆ ಮಾಡಲಾಗ್ತಾ ಇತ್ತು ಅಂತ ಹೇಳಿದ್ರೆ, ಒಂದು ನಿರ್ದಿಷ್ಟ ಸಮೂಹವನ್ನು ಗುರುತಿಸಲು ಬಳಕೆ ಮಾಡಲಾಗ್ತಾ ಇದ್ದಂಥ ಒಂದು ಪರಿಕಲ್ಪನೆ ಅದು. ಸೊ ಇಲ್ಲಿ ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡುವಂತಹ ಆದಿವಾಸಿಗಳು ಯಾರಿದ್ದಾರೆ, ಆ ಪ್ರದೇಶದ ಹೆಸರೇ ಅಂತಹ ಆದಿವಾಸಿಗಳಿಗೆ ಬಂದಿತ್ತು ಅಂತ. ಯಾವ ಪ್ರದೇಶದಲ್ಲಿ ಅವರು ಆಳ್ವಿಕೆ ನಡೆಸ್ತಾ ಇದ್ರೋ ಆ ಪ್ರದೇಶಕ್ಕೆ ಅವರ ಹೆಸರು ಬಂತು. ಉದಾಹರಣೆಗೆ ನಾವು ಭರತ ಅಂತ ಕರೀದು, ಭಾರತಕ್ಕೆ ಭರತ ಅನ್ನುವಂತಹ ಆದಿವಾಸಿಗಳಿಂದ ಆ ಹೆಸರು ಬಂತು ಅಂತ ಹೇಳಿ. ನಾವು ಮತ್ಸ್ಯ ಕಿಂಗ್ಡಮ್ ಅಂತ ಕರಿತೇವೆ. ಮತ್ಸ್ಯ, ಇವರು ಮತ್ಸ್ಯರಿಂದ ಬಂದಂಥದ್ದು. ಮತ್ಸ್ಯ ಸಾಮ್ರಾಜ್ಯ, ಮತ್ಸ್ಯ ಪಂಗಡಕ್ಕೆ ಸೇರಿದಂತಹ ಜನಾಂಗೀಯ ಸಮೂಹಗಳಿಂದ ಅಥವಾ ಆದಿವಾಸಿಗಳಿಂದ ಅದು ಬಂತು ಅಂತ ಅನ್ನುವಂಥದ್ದು. ನಿಷಾದ ಅಂತ ನಾನು ನಿಮ್ಗೆ ಯಾವಾಗಲೂ ಹೇಳಿದೆ, ನಿಷಾದ ಅನ್ನುವಂಥ ಹೆಸರು ಕೂಡ ಆ ಹಿನ್ನೆಲೆಯಲ್ಲೇ ಬಂದಂಥದ್ದು. ಹೊಸದಾಗಿ ಹೇಳುವುದಾದ್ರೆ, ಈಗ ನಾವು ಮಿಜೋ ಅಂತ ಕರಿತಿದ್ವಿ. ಮಿಜೋ, ಇವರು ಮಿಜೋರಾಮಲ್ಲಿ ಕಂಡು ಬರುವಂಥವರು, ಮಿಜೋರಾಮ್. ಆಮೇಲೆ ನಾಗಾಗಳಿರ್ಬೋದು, ಇವರು ನಾಗಾಲ್ಯಾಂಡಲ್ಲಿ. ಅಂದರೆ ಈ ನಾಗಾಗಳಿಂದಾಗಿ ಆ ಒಂದು ಟೆರಿಟರಿಗೆ ಆ ಹೆಸರು ಬಂತು. ಈ ಮಿಜೋ ಅನ್ನುವಂಥ ಆದಿವಾಸಿಗಳಿಂದ ಮಿಜೋರಾಮ್ ಅನ್ನುವ ಹೆಸರು ಬಂತು ಅನ್ನೋದು. ಸೊ ಹಾಗಾಗಿ ಅವೆಲ್ಲ ಒಂದು ರಾಜಕೀಯ ಘಟಕಗಳ ಮೂಲಕವಾಗಿ ಈ ಆದಿವಾಸಿಗಳನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇತ್ತು. ನಾಲ್ಕನೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಶೆಡ್ಯೂಲ್ಡ್ ಟ್ರೈಬ್ಸ್. ಟ್ರೈಬಲ್ ಆರ್ ಆಲ್ಸೋ ಕನ್ಸಿಡರ್ ಆಸ್ ಎ ಶೆಡ್ಯೂಲ್ಡ್ ಟ್ರೈಬ್ ಅಂತ. ಇದು ಸಂವಿಧಾನಾತ್ಮಕವಾಗಿ ಈ ಪರಿಕಲ್ಪನೆಯನ್ನು ಬಳಸಿರುವಂಥದ್ದು. ಅಂಬೇಡ್ಕರ್ ಕೂಡ ಈ ಪರಿಕಲ್ಪನೆಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ, ಶೆಡ್ಯೂಲ್ಡ್ ಟ್ರೈಬ್ ಅಂತ. ಸಂವಿಧಾನದ 342ನೇ ವಿಧಿಯ ಪ್ರಕಾರ ಆಯಾ ರಾಜ್ಯದ ಮುಖಂಡನ ಸಲಹೆಯ ಮೇರೆಗೆ ರಾಷ್ಟ್ರಪತಿಯು ಆ ರಾಜ್ಯದಲ್ಲಿ ಇರುವಂತಹ ಬೇರೆ ಬೇರೆ ಜಾತಿ ಸಮೂಹಗಳನ್ನು ಪರಿಶಿಷ್ಟ ಜಾತಿಗಳು, ಪರಿಶಿಷ್ಟ ವರ್ಗ ಅಂತ ವರ್ಗೀಕರಣ ಮಾಡಬಹುದು. ಸೊ ಹಾಗಾಗಿ ಈಗ ಪರಿಶಿಷ್ಟ ವರ್ಗಗಳು ಅಂತ ವರ್ಗೀಕರಣ ಮಾಡುವಂತಹ ಅಧಿಕಾರ ರಾಷ್ಟ್ರಪತಿಗೆ ಇರ್ತದೆ. ಇದು ಸಂವಿಧಾನದ 342ನೇ ವಿಧಿಯ ಅನ್ವಯ. ಈ ಪರಿಶಿಷ್ಟ ಪಂಗಡಗಳಿಗೆ ನಾನು ಆವಾಗಲೇ ಹೇಳಿದಾಗೆ ಬೇರೆ ಬೇರೆ ಹೆಸರುಗಳಿಂದ ಅವರನ್ನ ಗುರುತಿಸಲಾಗ್ತಾ ಇತ್ತು ಅಂತ. ಹಿಲ್ ಟ್ರೈಬ್ ಅಂತ ಕರಿತಾ ಇದ್ವಿ. ಆರಂಭದ ಹಂತದಲ್ಲಿ ಬ್ರಿಟಿಷರು ಅವರನ್ನ ಹಿಲ್ ಟ್ರೈಬ್ ಅಂತ ಕರಿತಾ ಇದ್ರು. ಆದಿವಾಸಿಗಳು, ಗಾಂಧೀಜಿಯವರು ಅವರನ್ನ ಗಿರಿಜನ ಅಂತ ಕರೆದ್ರು, ಗಿರಿಜನ ಅಂತ ಕರೆದ್ರು, ಗಿರಿಜನ್ಸ್. ಇದು ಒಂದು ಮಾರ್ಕ್ಗೆ ಬರುವಂತ ಪ್ರಶ್ನೆ. ಆದಿವಾಸಿಗಳನ್ನ ಗಿರಿಜನ ಅಂತ ಕರೆದವರು ಯಾರು ಅಂತ ಕೇಳಬಹುದು. ಹಾಗೆ ಅದೇ ರೀತಿ ಆದಿವಾಸಿಗಳನ್ನ ಆದಿಪ್ರಜ ಅಂತ ಹೇಳಿ ಟಕ್ಕರ್ ಬಾಪರ್ ಅವರು ಕರೀತಾರೆ. ಟಕ್ಕರ್ ಬಾಪರ್ ಅವರು ಆದಿವಾಸಿಗಳನ್ನ ಆದಿಪ್ರಜ ಅಂತ ಕರೀತಾರೆ. ಅದೇ ರೀತಿಯಲ್ಲಿ ಆದಿವಾಸಿಗಳನ್ನ ಬ್ಯಾಕ್ವರ್ಡ್ ಹಿಂದೂಸ್ ಅಂತ ಹೇಳಿ, ಬ್ಯಾಕ್ವರ್ಡ್ ಹಿಂದೂಸ್ ಅಂತ, ಹಿಂದುಳಿದ ಹಿಂದುಗಳು ಅಂತ GS ಗುರೇರ್ ಅವರು ಆದಿವಾಸಿಗಳನ್ನ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರಿನಲ್ಲಿ ಆದಿವಾಸಿಗಳು ಗುರುತಿಸಲ್ಪಡ್ತಾರೆ. ಸೊ ಒಟ್ಟಾಗಿ ಏನಂತ ಹೇಳಿದ್ರೆ, ಸಂವಿಧಾನಾತ್ಮಕವಾಗಿ ಪ್ರಸ್ತುತ ಇಂಥ ಆದಿವಾಸಿಗಳನ್ನ ಪರಿಶಿಷ್ಟ ಪಂಗಡ ಅಂತ ಗುರುತಿಸಲಾಗ್ತಾ ಇದೆ. ಇವರು ಈಗ ಪ್ರಸ್ತುತ ನಮ್ಮ ದೇಶದಲ್ಲಿ 2011ರ ಜನಗಣತಿ ಅನ್ವಯ ಅತಿ ಹೆಚ್ಚು ಆದಿವಾಸಿಗಳು ಕಂಡು ಬರುವಂತಹ ರಾಜ್ಯ ಯಾವುದು ಅಂತ ಹೇಳಿದ್ರೆ ಮಿಜೋರಾಂ. ಅತಿ ಹೆಚ್ಚು ಕಂಡು ಬರುವಂಥದ್ದು ಮಿಜೋರಾಂ. ಅಲ್ಲಿ ಆಲ್ಮೋಸ್ಟ್
74.95 ಅಷ್ಟು, ಶೇಕಡ 74, ಸಾರಿ 94.75, ಶೇಕಡ 94.75 ಮಂದಿ ಪರಿಶಿಷ್ಟ ವರ್ಗ ಗುಂಪಿಗೆ ಸೇರಿದವರು ಆ ರಾಜ್ಯದಲ್ಲಿ ಇದ್ದಾರೆ. ಉಳಿದಂತೆ ಏನು ಪಶ್ಚಿಮ ಬಂಗಾಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಆಗಿದ್ದಿರ್ಬೋದು, ಆಮೇಲೆ ಅಸ್ಸಾಂ ಆಗಿದ್ದಿರ್ಬೋದು, ತ್ರಿಪುರ ಆಗಿರ್ಬೋದು, ಮುಂತಾದ ಹಲವು ರಾಜ್ಯಗಳಲ್ಲಿ ಉಳಿದ ಸಂಖ್ಯೆಗಳನ್ನು ಕಾಣಬಹುದು. ಬಟ್ ಗರಿಷ್ಠ ಪ್ರಮಾಣದಲ್ಲಿ ಪರಿಶಿಷ್ಟ ಪಂಗಡಗಳು ಇರುವಂಥ ರಾಜ್ಯ ಅಂತ ಹೇಳಿದ್ರೆ ಮಿಜೋರಾಂ. ಇದು ಒಂದು ಮಾರ್ಕೆ ಬರುವಂಥ ಪ್ರಶ್ನೆ. ಸೊ ಇದು ಅವರ ಆದಿವಾಸಿಗಳ ಪರಿಕಲ್ಪನೆಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಒಂದು ವಿಶ್ಲೇಷಣೆ. ಹಾಗಾಗಿ ಅವರು ಒಂದು ಸಾಮರಸ್ಯದಿಂದ ಕೂಡಿದಂತಹ ಒಂದು ಪಂಗಡ ಅಂತ ಗುರುತಿಸಲ್ಪಟ್ಟಿದ್ರು. ಅದರ ಜೊತೆಗೆ ಒಂದು ರಾಜಕೀಯ ಘಟಕವಾಗಿ, ಒಂದು ಜನಾಂಗೀಯ ಸಮೂಹವಾಗಿ, ಹಾಗೆಯೇ ಸಂವಿಧಾನಾತ್ಮಕವಾಗಿ ಅವರನ್ನು ಪರಿಶಿಷ್ಟ ಪಂಗಡ ಅಂತ ಗುರುತಿಸಲಾಗಿರುವಂಥದ್ದನ್ನು ನಾವು ನೋಡಬಹುದು.